ವೀಕ್ಷಕರೇ, ನಮ್ಮ ಕೈಯಲ್ಲಿ ಇದು ಚೆನ್ನಾಗಿರುತ್ತೆ, ಇವ್ರ ಕೈಯಲ್ಲಿ ಇದು ಚೆನ್ನಾಗಿರುತ್ತೆ. ಪ್ಲೀಸ್ ಟೇಕ್ ಇಟ್. ಸೊ ನಾವು ನೋಡ್ತಾ ಇದ್ದೀವಿ, ಸಾಮಾನ್ಯವಾಗಿ ನೀವೆಲ್ಲ ಈ ಗನ್ನನ್ನು ನೋಡಿರ್ತೀರಾ. ಈ ಗನ್ ಎಷ್ಟೇ ಪವರ್ಫುಲ್ ಇದ್ರೂ ಕೂಡ ಅದು ಒಂದು ಹಂತದವರೆಗೂ, ಎಲ್ಲಿವರೆಗೂ ನಮ್ಮ ಕಣ್ಣು ಕಾಣಿಸುತ್ತೋ, ಎಲ್ಲಿವರೆಗೂ ದೃಷ್ಟಿ ಇರುತ್ತೋ ಅಲ್ಲಿವರೆಗೂ ಅಕ್ಯುರೇಟ್ ಆಗಿ ಕಾಣಿಸ್ತಾ ಇರುತ್ತೆ. ಆದ್ರೆ ಈ ಗನ್ ಜೊತೆಗೇನೆ ಈ ಬೈನಾಕ್ಯುಲರ್ ಕೂಡ ಅಷ್ಟೇ ಮುಖ್ಯ ಆಗಿರುತ್ತೆ. ಈ ಬೈನಾಕ್ಯುಲರ್ ಏನಿರುತ್ತೆ ನಿಮಗೆ, ಅದು 100 ಮೀಟರ್ ದೂರ ಇರಲಿ ಅಥವಾ ಒಂದು 1000 ಮೀಟರ್ ದೂರ, ಅಂದ್ರೆ 1 ಕಿಲೋಮೀಟರ್ ದೂರದಲ್ಲೂ ಆಬ್ಜೆಕ್ಟ್ ಟಾರ್ಗೆಟ್ ಇದ್ರೆ ಅದನ್ನ ಹಿಟ್ ಮಾಡೋದಕ್ಕೆ ಹೆಲ್ಪ್ ಮಾಡುವಂತದ್ದು ಈ ಒಂದು ಬೈನಾಕ್ಯುಲರ್ಗಳು. ಅದೇ ರೀತಿಯಾಗಿ ನೀವು ಸಾಕಷ್ಟು ಸಿನಿಮಾಗಳಲ್ಲಿ ನೋಡಿರ್ತೀರಾ, ಗ್ರೆನೇಡ್ಗಳು, ಹ್ಯಾಂಡ್ ಗ್ರೆನೇಡ್ ಹೇಗಿರುತ್ತೆ ಅಂತ ಹೇಳಿ. ಈ ಹ್ಯಾಂಡ್ ಗ್ರೆನೇಡ್ಗಳು ಮುಂಚೆ ನಮ್ಮಲ್ಲೂ ಕೂಡ, ಈಗ ನಮ್ಮ ಮಿಲಿಟರಿಯಲ್ಲಿ ಬಳಸ್ತಾ ಇದ್ದಂತ ಹ್ಯಾಂಡ್ ಗ್ರೆನೇಡ್ಸ್ ಇರ್ಬೋದು, ಅಥವಾ ಬೇರೆ ಬೇರೆ ಭದ್ರತಾ ವ್ಯವಸ್ಥೆಯಲ್ಲಿ ಬಳಸ್ತಾ ಇರುವಂತದ್ದು ಇರ್ಬೋದು, ಅದು ಸಾಕಷ್ಟು ಸಮಸ್ಯೆ ಆಗ್ತೈತಿ. ಯಾಕಂದ್ರೆ ಅದರಲ್ಲಿ ಸೇಫ್ಟಿ ಇಶ್ಯೂಸ್ಗಳು ಇರ್ತಾ ಇತ್ತು. ಆದ್ರೆ ಈಗ ಆ ಸೇಫ್ಟಿ ಇಶ್ಯೂಗಳು ಕೂಡ ನಿವಾರಣೆ ಮಾಡುವಂತಹ ಗ್ರೆನೇಡ್ಗಳನ್ನ ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ. ಸೊ ನೀವು ನೋಡಬಹುದು, ಒಂದು ಇಲ್ಲಿ ಅದಕ್ಕೆ ಕವರ್ ಆಗಿ ಇಟ್ಕೊಂಡಿರುವಂತದ್ದು, ಇನ್ನೊಂದು ಲೀಥಲ್ ಆಗಿರುವಂತದ್ದು. ಈ ರೀತಿಯಾಗಿ ಅದನ್ನ ಯಾಕೆ ಡೆವಲಪ್ಮೆಂಟ್ ಮಾಡ್ತಾ ಇರೋದಂದ್ರೆ, ದಿನಗಳಿದ ಹಾಗೆ ನಾನು ಆಗ್ಲೇ ಹೇಳ್ತಾ ಇದ್ದಾಗ, ಸಾಕಷ್ಟು ಬಾರಿ ಏನಾಗುತ್ತೆ, ಗ್ರೆನೇಡ್ ಅನ್ನ ಬಳಸುವಾಗ 4 ಸೆಕೆಂಡ್ ಅಲ್ಲಿ ಬ್ಲಾಸ್ಟ್ ಆಗುತ್ತೆ. ಅದನ್ನ ಏನಾದ್ರೂ ಈ ಕೀಯನ್ನ ಓಪನ್ ಮಾಡಿದ್ರೆ 4 ಸೆಕೆಂಡ್ ಅಲ್ಲಿ ಬ್ಲಾಸ್ಟ್ ಆಗುತ್ತೆ. ಎಷ್ಟೋ ಬಾರಿ ಅದನ್ನ ಎಸೆಯುವಂತ ಭರದಲ್ಲಿ ಅದು ಯಾರು ಅದನ್ನ ಓಪನ್ ಮಾಡಿರ್ತಾರೆ, ಆ ಕೀಯನ್ನ ತೆಗೆದಿರ್ತಾರೆ, ಅವರಿಗೇನೆ ಕೂಡ ಡೇಂಜರ್ ಆಗುವಂತದ್ದು, ಅವರ ಪ್ರಾಣಕ್ಕೂ ಕೂಡ ಕುತ್ತು ತರುವಂತ ಸಾಕಷ್ಟು ಒಂದು ಸುದ್ದಿಗಳನ್ನ, ಸಾಕಷ್ಟು ವಿಚಾರಗಳನ್ನ ಗಮನಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ನಾವು ನೋಡ್ತಾ ಇದ್ವಿ ಬೈನಾಕ್ಯುಲರ್ಸ್ ಇರ್ಬೋದು. ಇನ್ನ ನೀವೆಲ್ಲರೂ ಕೂಡ ಮಿಸೈಲ್ಸ್ ಗಳನ್ನ ನೋಡಿರ್ತೀರಾ, ಸಾಕಷ್ಟು ಸಿನಿಮಾಗಳಲ್ಲಿ ಈ ತರ ಶೆಲ್ಸ್ ಗಳನ್ನ ನೋಡಿರ್ತೀರಿ. ಎಸ್ಪೆಷಲಿ ನಾವು ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಂತೂ ಐ ಲವ್ ಪಾಕಿಸ್ತಾನ್ ಅಂತ ರವೀನಾ ಟಂಡನ್ ಅವರ ಹೆಸರಲ್ಲಿ ಬರೆದಂತ ದೊಡ್ಡ ಮಿಸೈಲ್ ಬಗ್ಗೆ ಎಲ್ಲರೂ ಕೂಡ ಗಮನಿಸ್ತಾ ಇದ್ವಿ. ಸಾಕಷ್ಟು ಅದು ಚರ್ಚೆಗೂ ಆಗಿತ್ತು. ಆದ್ರೆ ಈ ಮಿಸೈಲ್ ಎಷ್ಟು ಮುಖ್ಯ ಆಗುತ್ತೋ, ಈ ಫ್ಯೂಸಿಂಗ್ ಸಿಸ್ಟಮ್ ಕೂಡ ಅಷ್ಟೇ ಮುಖ್ಯ ಆಗುವಂತದ್ದು. ಈ ಫ್ಯೂಸಿಂಗ್ ಸಿಸ್ಟಮ್ ಅಲ್ಲಿ ಇವತ್ತು ಇಂಡಿಜಿನಸ್ ಆಗಿ ಬರ್ತಾ ಇದೆ, ಅಲ್ಲೂ ಕೂಡ ಸಾಕಷ್ಟು ಅಭಿವೃದ್ಧಿಗಳಾಗ್ತಾ ಇರುವಂತದ್ದು. ಹಾಗಿದ್ರೆ ಈ ಎಲ್ಲಾ ಮಟೀರಿಯಲ್ಗಳು ಇಷ್ಟೆಲ್ಲ ಅಭಿವೃದ್ಧಿ ಯಾಕೆ ಆಗ್ತಾ ಇದೆ, ಇದರಿಂದ ಆಗುವಂತ ಉಪಯೋಗಗಳೇನಂತ ನೋಡೋದಾದ್ರೆ, ಒಂದು ಫೈರ್ ಪವರ್ ಅನ್ನ ಇನ್ಕ್ರೀಸ್ ಮಾಡುವಂತದ್ದು, ಜೊತೆಗೇನೆ ಎಕ್ಸ್ಪೋರ್ಟ್ ಕ್ವಾಲಿಟಿ ಕೂಡ. ಯಾಕಂದ್ರೆ ಇವತ್ತು ಮೇಕ್ ಇನ್ ಇಂಡಿಯಾ ಫಾರ್ ದಿ ವರ್ಲ್ಡ್ ಅನ್ನುವಂತ ಏನ್ ಸ್ಲೋಗನ್ ಇದೆ, ಜಗತ್ತಾದ್ಯಂತ ಕೂಡ ಭಾರತದ ವೆಪನ್ಸ್ ಗಳಿಗೆ, ವಸ್ತುಗಳಿಗೆ ಸಾಕಷ್ಟು ಬೇಡಿಕೆಗಳು ಕೂಡ ಹೆಚ್ಚಾಗ್ತಾ ಇದಾವೆ. ಆ ನಿಟ್ಟಿನಲ್ಲಿ ಎಕ್ಸ್ಪೋರ್ಟ್ ಅನ್ನ ಮನದಲ್ಲಿ ಇಟ್ಟುಕೊಂಡು ಕೂಡ ಸಾಕಷ್ಟು ಅಭಿವೃದ್ಧಿ ಆಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದೀವಿ. ಇನ್ನು ಈಗ ನೀವು ನೋಡ್ತಾ ಇರುವಂತದ್ದು ರೆಡಾರ್ ಸಿಸ್ಟಮ್ಗಳು. ಈ ರೆಡಾರ್ಗಳನ್ನ ಮುಖ್ಯವಾಗಿ ಡಿಫೆನ್ಸ್ ಅಲ್ಲಿ ಬಳಸ್ತಾರೆ, ಅದರಲ್ಲೂ ಈ ಬಾರ್ಡರ್ ಸೆಕ್ಯೂರಿಟಿಗೋಸ್ಕರ. ಅಂದ್ರೆ ನಾವು ನೋಡ್ತೇವೆ, ಇವತ್ತು ಭಾರತ ಒಂದು ಕಡೆಯಿಂದ ಸುಮಾರಾಗಿ 4000 ಕಿಲೋಮೀಟರ್ನಷ್ಟು ಬಾಂಗ್ಲಾದೇಶದ ಬಾರ್ಡರ್ ನ ಹಂಚಿಕೊಳ್ಳುತ್ತೆ. ಈ ಕಡೆ ಪಾಕಿಸ್ತಾನ ಇದೆ, ಮತ್ತೊಂದು ಕಡೆ ಚೈನಾ ಇದೆ, ನೇಪಾಳ ಇದೆ, ಭೂತಾನ್ ಇದೆ, ಹೀಗೆ ಜೊತೆಗೆ ಮಯನ್ಮಾರ್ ಕೂಡ ಇರುವಂತದ್ದು. ನಮ್ಮ ದೇಶದ ಸುತ್ತಮುತ್ತ ಸಾಕಷ್ಟು ಗಡಿಯನ್ನು ನಾವು ಹಂಚಿಕೊಳ್ಳಬೇಕಾಗತ್ತೆ. ಹೀಗಾಗಿ ಬಾರ್ಡರ್ ಸೆಕ್ಯೂರಿಟಿ ಮತ್ತೆ ಸರ್ವೈವಲೆನ್ಸ್ಗೋಸ್ಕರ ಕೂಡ ಇವತ್ತು ರೆಡಾರ್ಗಳು ಪ್ರಮುಖವಾದಂತಹ ಪಾತ್ರವನ್ನು ವಹಿಸ್ತವೆ. ಉದಾಹರಣೆಗೆ ಯಾರಾದರೂ ಅಲ್ಲಿ ಅಕ್ರಮವಾಗಿ ನುಸುಳ್ತಾ ಇದ್ರೆ, ಅವರು ಮೊಬೈಲ್ ಅನ್ನ ಬಳಸ್ತಾ ಇದ್ರೆ, ಏನಾದರೂ ಕಮ್ಯುನಿಕೇಶನ್ ಅನ್ನ ಮಾಡ್ತಾ ಇದ್ರೆ, ಈ ರೆಡಾರ್ಗಳು ತಕ್ಷಣದಲ್ಲಿ ಸೂಚನೆಯನ್ನ ಕೊಡ್ತವೆ ನಮ್ಮ ಒಂದು ಡಿಫೆನ್ಸ್ ಅಲ್ಲಿ ಯಾರಿರ್ತಾರೆ ಅವರಿಗೆ, ಆ ಒಂದು ಹೆಡ್ ಕ್ವಾರ್ಟರ್ಸ್ ಗಳಿಗೆ. ಅದಾದ ಬಳಿಕ ತಕ್ಷಣದಲ್ಲಿ ಹೋಗಿ ಕ್ರಮವನ್ನ ಕೂಡ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ವಿಶಿಷ್ಟವಾಗಿರ್ತಕ್ಕಂಥ ಒಂದು ವೆಪನ್ ಅನ್ನ ನೋಡ್ತಾ ಇದೀವಿ ವೀಕ್ಷಕರೇ. ಅಂದ್ರೆ ನೀವು ಇದನ್ನ ನೋಡಬಹುದು, ಇದು ನೋಡೋದಕ್ಕೆ ಗನ್ ತರನೇ ಇದೆ. ಹಾಗಿದ್ರೆ ಇದೇನಂತ ನೋಡೋದಾದ್ರೆ, ಇದನ್ನ ಡ್ರೋನ್ ಜಾಮರ್ ಅಂತ ಕರೀತಾರೆ. ಈಗ ಸಾಕಷ್ಟು ಬಾರಿ ಡ್ರೋನ್ ವಾರ್ಫೇರ್ ಕೂಡ ನಾವು ನೋಡ್ತಾ ಇದ್ದೀವಿ. ಎಸ್ಪೆಷಲಿ ರಷ್ಯಾ ಉಕ್ರೇನ್ ವಾರ್ ಅಲ್ಲಂತೂ ರಷ್ಯಾವನ್ನ ಎಷ್ಟು ಕಾಟ ಕೊಟ್ಟಿದೆ ಉಕ್ರೇನ್ ಅನ್ನೋದಾದ್ರೆ, ಆ ಡ್ರೋನ್ ಗಳನ್ನ ಬಳಕೆ ಮಾಡೋದ್ರ ಮೂಲಕ ಇವತ್ತು ನಾವು ಒಂದು ಹೆಲಿಕಾಪ್ಟರ್ ಇರ್ಬೋದು ಅಥವಾ ಒಂದು ಫೈಟರ್ ಜೆಟ್ ಇರ್ಬೋದು, 100 ಕೋಟಿ ಬೆಲೆಯನ್ನ ಬಳತವೆ. ಅವುಗಳನ್ನ ಕೂಡ ಮಟ್ಟ ಹಾಕೋದ್ರಲ್ಲಿ ಡ್ರೋನ್ಗಳು ದೊಡ್ಡ ಪ್ರಮುಖವಾದಂತಹ ಪಾತ್ರವನ್ನು ವಹಿಸ್ತವೆ. ಹೀಗಾಗಿ ಈ 21st ಸೆಂಚುರಿ ಏನಿದೆ, ಇದನ್ನ ಡ್ರೋನ್ ವಾರ್ಫೇರಿಗೂ ಕೂಡ ಮಹತ್ವವನ್ನು ಕೊಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ನಾವು ಈ ವೆಪನ್ ಅನ್ನ ಗಳಿಸ್ತಾ ಇದೀವಲ್ಲ, ಇದು ಆ ಡ್ರೋನ್ ಗಳನ್ನೇ ಜಾಮ್ ಮಾಡಿ ಅದನ್ನ ನಿಷ್ಕ್ರಿಯಗೊಳಿಸುವಂತಹ ಪ್ರಯತ್ನವನ್ನ ಕೂಡ ಮಾಡುತ್ತೆ. ಹೀಗಾಗಿ ಇದು ಅಷ್ಟು ನೋಡೋದಕ್ಕೆ ಆರಾಮಾಗಿ ಹ್ಯಾಂಡಿ ಕೂಡ ಇರುವಂತದ್ದು, ಆದ್ರೆ ಇದರ ಕೆಲಸ ಅಷ್ಟೇ ಪ್ರಾಮುಖ್ಯತೆವಾಗಿ ಇರುವಂತದ್ದು.